ಸೇಮ್ ಒಳ್ಳೆ ಓಡಿಸ್ತಾರೆ, ಕಲರ್ ಒಳ್ಳೆ ಕೆಫೆ ರೇಸರ್ ಓಡಿಸೋ ಥರ ಫೀಲ್ ಆಗ್ತಾ ಇದೆ ನನಗೆ. ನಿಂಗೆ ಅದು ಆ ಬೈಕ್ ಇಷ್ಟನಾ ಈ ಬೈಕ್ ಇಷ್ಟನಾ? ಈ ಬೈಕ್ ಇಷ್ಟ ಅಲ್ವಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಇಂಡಿಯಾಸ್ ಫಸ್ಟ್ 650cc ಸಿಂಗಲ್ ಸಿಲಿಂಡರ್ ಇಂಜಿನ್ ಬೈಕು, ದ BSA ಗೋಲ್ಡ್ ಸ್ಟಾರ್ 650. ಓ ಪವರ್ ಅಂತೂ ಸಕ್ಕತ್ತಾಗಿದೆ ಗುರು. ಏನು ಸರಿ ಎಳೆದು ಬಿಸಾಕ್ತಾಯಿತ್ತು ನೋಡಿ, ಹೆಂಗೆ ಎಳೆದು ಬಿಸಾಕ್ತಾಯ್ತಾ. ಬ್ರೇಕಿಂಗ್ ಅಂತೂ ಸಕ್ಕತ್ತಾಗಿದೆ, ಲಚಕಂತ ಹಿಡಿದ್ರೆ ಪಚಕಂತ ನಿಂತ್ಕೊಂತೈತೆ. ಬ್ರೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗು. ಹ್ಯಾಂಡ್ಲಿಂಗು ಸಕ್ಕತ್ತಾಗಿದೆ ಗಾಡಿದು. ಸೊ ಈ ಗಾಡಿ ಮ್ಯಾನುಫ್ಯಾಕ್ಚರರ್ ಬಂದ್ಬಿಟ್ಟು BSA ಅಂತ. ಸೊ BSA ಅಂತ ಅಂದರೆ ಬರ್ಮಿಂಗ್ಹ್ಯಾಮ್ ಸ್ಮಾಲ್ ಆರ್ಮ್ಸ್ ಅಂತ ಅಂದ್ಬಿಟ್ಟು ಇಟ್ ಈಸ್ ಅ UK ಬೇಸ್ಡ್ ಕಂಪ್ನಿ. ಸೊ ನೀವು BSA ಸೈಕಲ್ಸ್ ಎಲ್ಲ ಓಡಿಸಿರ್ತೀರ ಅನ್ಕೊತೀನಿ ಚಿಕ್ಕ ವಯಸ್ಸಲ್ಲಿ. ಎಕ್ಸಾಕ್ಟ್ಲಿ ಅವ್ರ ಸೈಕಲ್ಸ್ ಮಾಡೋಕ್ಕಿಂತ ಮುಂಚೆ ಅಮ್ಯುನಿಷನ್ಸು ಮತ್ತು ವೆಪನ್ಸ್ ಎಲ್ಲ ಮಾಡೋರು. ಇದು ಗೋಲ್ಡ್ ಸ್ಟಾರ್ ಏನು 650 ಏನಿದೆ, ಈ ಮಾಡೆಲ್ ಬಂದ್ಬಿಟ್ಟು ಅರೌಂಡ್ 1940s ಇದೆ. ಸೊ UK ಸಿಕ್ಕಾಪಟ್ಟೆ ಫೇಮಸ್. ನಾಟ್ ಓನ್ಲಿ ಇನ್ UK, ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಎಲ್ಲ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಎಷ್ಟೊಂದು ರೇಸ್ ಗೀಸ್ ಎಲ್ಲ ಗೆದ್ದಿದೆ ಗಾಡಿ ಇದು. ಸೊ ಆ ಥರ ಲೆಜೆಂಡ್ ಇರೋದು ಹಿಸ್ಟ್ರಿ ಇದು. BSA ಕಂಪ್ನಿಗೆ ಸುಮಾರು ಒಂದು 100 ವರ್ಷದ ಹಿಸ್ಟ್ರಿ ಇದೆ ಗುರು, ಸೇಮ್ ರಾಯಲ್ ಎನ್ಫೀಲ್ಡ್ ಥರನೇ. ಆಯ್ತು ಬಿಡು, ಹೆಂಗೆ ನುಗ್ಗಿಸ್ಬೋದು ನೋಡಿ. ವಾವ್, ಸಕ್ಕತ್ತಾಗಿದೆ ಗುರು ಪವರು. ನಾನು ಹೇಳ್ದಂಗೆ ಈ ಗಾಡೀಲಿ ಬಂದ್ಬಿಟ್ಟು 650cc ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರೋದು. ಇದರಲ್ಲಿ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಇದಕ್ಕಿರೋ ಎಳಿತಾ ಇರೋ ಪೇಸ್ ನೋಡಿದ್ರೆ ನಿಮಗೆ ಆರ್ನೇಗರ್ ಬೇಡವೇ ಬೇಡ ಅನಿಸುತ್ತೆ, ಆ ಥರ ಇದೆ ಗಾಡಿ ಇದು. ಇಂಜಿನ್ ಅಂತೂ ಒಳ್ಳೆ ಸಖತ್ ರಿಫೈಂಡ್ ಆಗಿದೆ, ಐ ಕ್ಯಾನ್ ಟೆಲ್ ಯು ದ್ಯಾಟ್. ನಿಮ್ಗೆ ಇದೆಲ್ಲ ಟೂರಿಂಗ್ ಎಲ್ಲ ಒಳ್ಳೆ ಎಫರ್ಟ್ಲೆಸ್ ಆಗಿ ಮಾಡ್ಬೋದು ಈ ಗಾಡೀಲಿ, ಏನು ನಿಮ್ಗೆ ಪ್ರಾಬ್ಲಮೇ ಬರೋಲ್ಲ. ಇದೊಂಥರ ಯಾವ ಕ್ಲಾಸಿಗೆ ಬರುತ್ತೆ ಅಂದರೆ, ಇದೊಂಥರ ಕ್ಲಾಸಿಕ್ ರೆಟ್ರೋ ರೋಡ್ಸ್ಟರ್ ಅಂತ ಕರೀತಾರೆ ಈ ಗಾಡಿನ, ಆ ಥರ ಕ್ಲಾಸಿಗೆ ಬರುತ್ತೆ ಇದು. ಸಸ್ಪೆನ್ಷನು ಚೆನ್ನಾಗಿದೆ. ಫ್ರಂಟ್ ನೋಡ್ಬೋದು ನಿಮಗೆ 18 ಇಂಚ್ ವೀಲ್ ಬರುತ್ತೆ. ಬ್ರೆಂಬೋ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ ನೋಡುಗರು ಈ ಬೈಕಿಗೆ. ಪಿರಲಿ ಟೈರ್ಸ್ ಬರುತ್ತೆ ನಿಮಗೆ. ಫ್ರಂಟು ABS ಇದೆ. ಬ್ಯಾಕಲ್ಲೂ ಅಷ್ಟೇ ಪಿರಲಿ ಟೈರ್ ಕೊಟ್ಟಿದ್ದಾರೆ. 18 ಇಂಚ್ ವೀಲ್ಸು. ಬ್ಯಾಕಲ್ಲೂ ಬ್ರೆಂಬೋ ಡಿಸ್ಕು. ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 12 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮೈಲೇಜ್ ನೀವು ಅರೌಂಡ್ 25-30ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹೈವೇಲೆಲ್ಲ ಸ್ವಲ್ಪ ಜಾಸ್ತಿ ಬರ್ಬೋದು, ಲಾಂಗಲ್ಲೆಲ್ಲ. ಬೈಕ್ದು ವೆಯ್ಟ್ ಬಂದ್ಬಿಟ್ಟು ಅರೌಂಡ್ 200 kgs ಇದೆ. ಸೊ ನಿಮಗೇನು ಬೈಕ್ ಓಡಿಸ್ಬೇಕಾದ್ರೆ ನಿಮ್ಗೇನು ಹೆವಿ ಅನ್ಸಲ್ಲ, ಸಖತ್ ನಿಂಬಲ್ ಆಗಿದೆ ಗಾಡಿ ಅಂತೂ. ಇಂಜಿನ್ನು ಗೇರ್ ಶಿಫ್ಟಿಂಗ್ ಅಂತೂ ಒಳ್ಳೆ ಬೆಣ್ಣೆ ಥರ ಶಿಫ್ಟ್ ಆಗ್ತದೆ. ಸೊ ಈ ಗಾಡಿದು BSA ಮೋಟರ್ ಸೈಕಲ್ಸ್ ಬಂದ್ಬಿಟ್ಟು ರೈಟ್ಸ್ನ ಈಗ ನಮ್ಮ ಕ್ಲಾಸಿಕ್ ಲೆಜೆಂಡ್ಸ್ ಅಂತ ಏನಿದೆ ಅವ್ರು ತೊಗೊಂಡಿದ್ದಾರೆ ಇದ್ರದ್ದು ರೈಟ್ಸ್ ಈಗ. ಸೊ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದೀಗ ಇದನ್ನು. 2016 ಇದ್ರದ್ದು BSA ಮೋಟರ್ ಸೈಕಲ್ದು ರೈಟ್ಸ್ ತೊಗೊಂಡಿದ್ದಾರೆ ಅವ್ರು ಆಲ್ರೆಡಿ. ಸೊ ಕ್ಲಾಸಿಕ್ ಲೆಜೆಂಡ್ಸ್ ಅಂತಂದರೆ ಇಟ್ ಈಸ್ ಓನ್ ಬೈ ಮಹೀಂದ್ರ ಆ್ಯಂಡ್ ಮಹೀಂದ್ರ ಗ್ರೂಪ್, ಅವರೇ ಓನರ್ ಇದಕ್ಕೆ. ಸೊ ಅವ್ರದ್ದು ಬಂದ್ಬಿಟ್ಟು ಜಾವಾ ಇದೆ, SD ಇದೆ, ಅದೆಲ್ಲ ಅವರೇ ಇದು ಮಾಡ್ತಾ ಇರೋದು. ಸೊ ಈ ಗಾಡಿ ಸಕ್ಕತ್ತಾಗಿದೆ ಗುರು. ಎಲ್ಲೂ ಜಾಸ್ತಿ ಈ ಗಾಡಿ ಕಾಣಿಸ್ಕೊಳಲ್ಲ, ಪ್ರಮೋಷನ್ನು ಆಗ್ತಾಯಿಲ್ಲ. ಯಾಕಂದರೆ ಇವರು ಕ್ಲಾಸಿಕ್ ಲೆಜೆಂಡ್ಸ್ ಅವರು ಬರೀ ಜಾವಾ ಮತ್ತು SD ಮಾರೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟವ್ರೆ. ಬಟ್ ಇದಂತೂ ಒಳ್ಳೆ ಜಮ್ಮು ಗುರು. ಇದಕ್ಕಿರೋದು ಒಂದೇ ಕಾಂಪಿಟೇಷನ್ ಅಂತ ಅಂದರೆ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರು. ನೋಡಿ ಆ್ಯಕ್ಚುಲಿ ನೀವೇನಾದ್ರು ರಾಯಲ್ ಎನ್ಫೀಲ್ಡ್ ಮಾರ್ಕೆಟಲ್ಲಿ 650cc ರಾಯಲ್ ಎನ್ಫೀಲ್ಡ್ ಏನಾದ್ರು ತೊಗೊಳೋ ಪ್ಲ್ಯಾನ್ಸಲ್ಲಿದ್ದರೆ ಈ ಗಾಡಿ ಒಂದು ಸತಿ ಟೆಸ್ಟ್ ಡ್ರೈವ್ ಮಾಡಿ, ಸಕ್ಕತ್ತಾಗಿದೆ. ನಿಮಗೆ ನಿಮ್ಮ ಒಪಿನಿಯನ್ನೇ ಚೇಂಜ್ ಮಾಡೋಕ್ಬಿಡುತ್ತೆ ಈ ಗಾಡಿ. ಸೊ ಈ ಗಾಡಿ ಇಂಜಿನ್ ಪವರ್ ಬಂದ್ಬಿಟ್ಟು ಅರೌಂಡ್ 45 bhp ಬರುತ್ತೆ ಆ್ಯಂಡ್ 55 Nm ಆಫ್ ಟಾರ್ಕ್ ಬರುತ್ತೆ. ಸೊ ಟಾರ್ಕ್ ಅಂತೂ ಚಿಂದಿ ಆಗಿದೆ ಗುರು ಗಾಡಿ ಇದರಲ್ಲಿ, ಸಖತ್ ಟಾರ್ಕಿ ಇಂಜಿನ್ ಇದು. ನಿಮಗೆ ರಾಯಲ್ ಎನ್ಫೀಲ್ಡಲ್ಲಿ ಸ್ವಲ್ಪ BHP ಜಾಸ್ತಿ ಬರುತ್ತೆ, ಬಟ್ ಟಾರ್ಕ್ ಕಡಿಮೆ. ಇದರಲ್ಲಿ BHP ಸ್ವಲ್ಪ ಕಡಿಮೆ ಇದೆ, ಬಟ್ ಟಾರ್ಕ್ ಜಾಸ್ತಿ ಈ ಗಾಡೀಲಿ, ಅದೇ ಮೇಜರ್ ಡಿಫ್ರೆನ್ಸು. ಸೌಂಡ್ ಕೇಳಿಸ್ಕೊಬೋದು ಹೆಂಗಿದೆ ಅಂತ. ಓಡಿಸೋದಕ್ಕೂ ಅಷ್ಟೇ ಕಂಫರ್ಟಬಲ್ ಆಗಿದೆ ಗುರು. ನೀವು ಡೈಲಿ ಬೇಸಿಸ್ ಮೇಲೆ ನೀವು ಲಾಂಗ್ ಟೂರಿಂಗ್ ಎಷ್ಟು ಕಿಲೋಮೀಟರ್ ಓಡಿಸಿದ್ರು ನಿಮಗೆ ಜಾಸ್ತಿ ಫಿಟಿಗ್ ಅನ್ಸಲ್ಲ ಈ ಗಾಡಿ. ಯಾಕಂದರೆ ಹ್ಯಾಂಡಲ್ ಬಾರ್ ಪೊಸಿಷನ್ ಆ ಥರ ಇದೆ ನಿಮಗೆ. ಈ ಗಾಡೀಲಿ ಬರೋ ಇಂಜಿನ್ ಬಂದ್ಬಿಟ್ಟು ರೋಟ್ಯಾಕ್ಸ್ ಇಂಜಿನ್ ಅಂತ ಕರೀತಾರೆ. ಇದೆಲ್ಲ ಹಳೇದು BMW ಯೂಸ್ ಮಾಡೋರು, BMW KTM ಅದರಲ್ಲೆಲ್ಲ ರೋಟ್ಯಾಕ್ಸ್ ಇಂಜಿನ್ ಅಂತ ಬರ್ತಾಯಿತ್ತು. ಸೊ ಆ ಬೇಸಿಸ್ ಮೇಲೆ ಇದನ್ನು ಡಿಸೈನ್ ಮಾಡಿರೋದು. ಈ ಬೈಕ್ ಕಂಪ್ಲೀಟ್ಲಿ ಡಿಸೈನ್ ಆಗಿರೋದು, ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಆಗಿರೋದು ಕಂಪ್ಲೀಟ್ಲಿ ಇನ್ ಆಸ್ಟ್ರಿಯಾ ಅಲ್ಲೊಂದು ಟೆಕ್ನಿಕಲ್ ಯೂನಿವರ್ಸಿಟಿ ಅಂತ ಇದೆ. ಸೊ ಅದರಲ್ಲಿ ಕಂಪ್ಲೀಟ್ಲಾಗಿ ಇದನ್ನು ಡಿಸೈನ್ ಮಾಡಿರೋದು ಈ ಗಾಡಿನ. ಇದ್ರ ಚಾಸಿ ಬಂದ್ಬಿಟ್ಟು ರಿಕಾರ್ಡೋ ಇಂಜಿನಿಯರಿಂಗ್ ಅಂತ ಇದೆ, ಅದು UK ಬೇಸ್ಡ್ ಕಂಪ್ನಿನೇ, ಅವರು ಡಿಸೈನ್ ಮಾಡಿರೋದು ಚಾಸಿ. ಸೊ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು, ಎಲ್ಲೂ ಒಂಚೂರು ವೈಬ್ರೇಷನ್ ಇಲ್ಲ ಗಾಡಿ.
ಅಮೇಝಿಂಗ್. ರಿಕಾರ್ಡೋ ಇಂಜಿನಿಯರಿಂಗ್ ಬಂದುಬಿಟ್ಟು ಆ್ಯಕ್ಚುಲಿ ಅವರು ಬೈಕ್ಸ್ ಮಾಡೋದು ತುಂಬ ಕಡಿಮೆ, ಬಟ್ ಈ ಬೈಕ್ಸಿಗೆ ಮಾಡಿದ್ದಾರೆ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಅವರೆಲ್ಲ ಮಾಡೋದೆಲ್ಲ ಬರೀ ಸೂಪರ್ ಕಾರ್ಸು ಆ ಥರ ಸೆಗ್ಮೆಂಟ್ ವೆಹಿಕಲ್ಸ್ಗೆ ಮಾಡೋದವರು. ಸೊ ಅವರು ಇದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಅಂದರೆ ಸೊ ಇಟ್ಸ್ ವೆಲ್ ಬಿಲ್ಟ್. ಕ್ಲಾಸಿಕ್ ಲೆಜೆಂಡ್ಸ್ ಅವ್ರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಗುರು ಈ ಗಾಡೀಲಂತೂ. ಚೆನ್ನಾಗಿದೆ ಗಾಡಿ, ಬಿಲ್ಡ್ ಕ್ವಾಲಿಟಿನೂ ಸಕ್ಕತ್ತಾಗಿದೆ. ನಾನೇನೋ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಬಿಲ್ಡ್ ಕ್ವಾಲಿಟಿ ಏನೋ ಮಕ್ಕರ್ ಮಾಡಿಬಿಟ್ಟಿರ್ತಾರೆ ಅಂತ. ಬಿಲ್ಡ್ ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ, ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ನಿಮಗೆ ರಾಯಲ್ ಎನ್ಫೀಲ್ಡ್ ಥರ ಅಲ್ಲ, ನಿಮಗೆ ರಿಲಯಬಿಲಿಟಿ ಇಶ್ಯೂಸ್ ಎಲ್ಲ ಬರೋಲ್ಲ ಈ ಗಾಡೀಲಿ. ಆ ಗಾಡಿ ಬೆಲೆ ಬಂದುಬಿಟ್ಟು ಅರೌಂಡ್ 3.9 lakhsವರೆಗೂ ಆಗುತ್ತೆ ನಿಮಗೆ. ಸೊ ಇದರಲ್ಲಿ ಬೇರೆ ಬೇರೆ ಕಲರ್ ಬರುತ್ತೆ. ಸೊ ಬೇರೆ ಬೇರೆ ಕಲರ್ಗೆ ಸ್ವಲ್ಪ ಪ್ರೈಸ್ ವೇರಿಯೇಷನ್ಸ್ ಆಗುತ್ತೆ. ಸೊ ನೀವು ಬೇಸ್ ಮಾಡಲು ಯಾವುದು ಕಲರ್ ಪ್ರಿಫರೆನ್ಸ್ ಇಲ್ಲ ಆ ಥರ ಏನಾದ್ರು ತೊಗೊತೀರಾ ಅಂತಂದರೆ ನಿಮಗೆ ಅರೌಂಡ್ 3,95,000 ಗಾಡಿ ಬಂದ್ಬಿಡುತ್ತೆ ನಿಮಗೆ ಆನ್ ರೋಡ್ ಬೆಂಗಳೂರಲ್ಲಿ. ಸೊ ಚೆನ್ನಾಗಿದೆ, ಒಳ್ಳೆ ತೊಗೊಬೋದು ಗುರು. ಏನು ಒಳ್ಳೆ ಕೆಫೆ ರೇಸರ್ ಥರನೇ ಇದೆ ಓಡಿಸೋದಕ್ಕಿದು. ಅದೇನೋ ಹೇಳ್ತಾರಲ್ಲ ರಾಯಲ್ ಎನ್ಫೀಲ್ಡ್ ಇಟ್ಟಿರೋವನೇ ಗೌಡ ಅಂತ, ಆ ಥರ ಏನಿಲ್ಲ, ಇದು ಒಂದು ಒಳ್ಳೆ ಆಪ್ಷನ್ನೇ. ಸೊ ನೋಡ್ಬೋದು ನಿಮ್ಗೆ ಆ ಥರ ಏನಾದ್ರು ನಿಮಗೆ ಒಳ್ಳೆ ಕ್ರೂಸರು, ಒಳ್ಳೆ ರೆಟ್ರೋ ಗಾಡಿ ಬೇಕು, ಕ್ಲಾಸಿಕ್ ರೆಟ್ರೋ ಗಾಡಿ ಬೇಕು ಅಂತಂದರೆ ಇದು ಒಳ್ಳೆ ಆಪ್ಷನ್ ಗುರು. ನಿಮಗೆ ಬೇಜಾರೇ ಆಗಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ಆ ಥರ ಇದೆ ಗಾಡಿ. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ. ಸೀಟ್ ಒಳ್ಳೆ ಕಂಫರ್ಟಬಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೇ ಹಾಕಿದ್ದಾರೆ UK ಫ್ಲ್ಯಾಗ್ದು. ಬಟ್ ಹಿಂದೆ ಕೂತ್ಕೊಂಡವ್ರಿಗೆ ಸ್ವಲ್ಪ ಗ್ರ್ಯಾಬ್ ರೈಲ್ ಇರಬೇಕಾಗಿತ್ತು, ಅದು ಕೊಟ್ಟಿದ್ರೆ ಚೆನ್ನಾಗಿರೋದು. ಯಾಕಂದರೆ ಹಿಂದೆ ಕೂತ್ಕೊಂಡವ್ರು ಇದು ಹೋಗೋ ಸ್ಪೀಡಿಗೆ ಜಾರ್ಕೊಂಡು ಹೋಗ್ಬಿಡ್ತಾರೆ ಹಿಂದ್ಗಡೆ. ಹಿಂಗೆ ಇಂಡಿಕೇಟ್ರೆಲ್ಲ ಚಿಕ್ಕದು ಕೊಟ್ಬಿಟ್ಟಿದ್ದಾರೆ, ಪುಟಾಣಿ ಇಂಡಿಕೇಟರ್ಸು ನೋಡ್ಬೋದು. ಇದೆ ರೋಟ್ಯಾಕ್ಸ್ ಇಂಜಿನ್ನು ನೋಡಿ, ಲೋಗೋ ಇಲ್ಲಿ ಕೊಟ್ಟಿದ್ದಾರೆ. ಇದು BS ಇದು. ಫ್ರಂಟ್ ಬಂದುಬಿಟ್ಟು ಹೆಡ್ ಲ್ಯಾಂಪ್ ಬಂದುಬಿಟ್ಟು ಹ್ಯಾಲೋಜನ್ ಕೊಟ್ಟಿದ್ದಾರೆ, LED ಕೊಡಬೇಕಾಗಿತ್ತು, ಚೆನ್ನಾಗಿರೋದು. ಕನ್ಸೋಲ್ ಬಂದುಬಿಟ್ಟು ಟ್ವಿನ್ ಪಾಡ್ ಕನ್ಸೋಲ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಬೇರೆ ಗಾಡಿಲೆಲ್ಲ ಆ್ಯಕ್ಚುಲಿ ಹಿಂಗೆ ಹೋಗುತ್ತಲ್ಲ ಸ್ಪೀಡೋಮೀಟ್ರು, ಇದು ಈ ಥರ ಒಂಥರ ರಿವರ್ಸ್ ಹಿಂಗೆ ಬರುತ್ತೆ. ಇದು ನೋಡಿ ಕಿಲೋಮೀಟರ್ಸ್ ಎಷ್ಟು ಹೋಗಿದೆ ಅಂತ ಅಂದ್ಬಿಟ್ಟು. ಇದು ಫ್ಯೂಯಲ್ ಇಂಡಿಕೇಟ್ರು, RPM, ABS ಅದು ಇದು ಇದೆಲ್ಲ ತೋರಿಸುತ್ತೆ ಇದರಲ್ಲಿ. ಸೊ ಈ ಥರ ಇದೆ. ಕೀ ನೋಡ್ಬೋದು ಹೆಂಗಿದೆ ಅಂತ. ಇದು ಚಾರ್ಜಿಂಗು ಕೊಟ್ಟಿದ್ದಾರೆ, ಇಲ್ಲಿ USB ಮತ್ತು ಟೈಪ್ಸ್ ಇದು ಎರಡು ಕೊಟ್ಟಿದ್ದಾರೆ. ಇಲ್ಲೊಂದು ಪ್ಯಾಸೆಂಜರ್ಗೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಚಾರ್ಜಿಂಗು. 12 liters ಫ್ಯೂಯಲ್ ಟ್ಯಾಂಕ್ ರೈಟ್. ಸೊ ಅಷ್ಟೇ ಫ್ರೆಂಡ್ಸ್, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದಿ ನ್ಯೂ ಬೈಕ್.